ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ. ಡೈರೆಕ್ಟರ್ 4ನೇ ಮೂವಿ. ಫಸ್ಟ್ ಮೂವಿ ಬೊಂಬೈ ಮಿಠಾಯಿ, 2ನೇದು ಡಬಲ್ ಇಂಜನು, 3ನೇದು ಬ್ರಹ್ಮಚಾರಿ, 4ನೇದು ಫಾರೆಸ್ಟ್, ಇನ್ನು 5ನೇದು ಒಂದು ರಿಲೀಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದಾರೆ. ಅದು ಕೂಡ ಸದ್ಯದಲ್ಲಿ ರಿಲೀಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಆಡಿಯನ್ಸ್ ಏನು ಕಡಿಮೆ ಹಾಕಿದಾರೆ ಅಂದ್ರೆ ನಮ್ಮವರು ಹೊರಗಡೆ ಭಾಷೆ ಪಿಕ್ಚರ್ ಜಾಸ್ತಿ ನೋಡ್ತಾರೆ. ಮಾಲಲ್ಲಿ ಗಿಲ್ಲಲ್ಲಿ ನಮ್ಮವರೇ ನಮ್ಮ ಭಾಷೆ ಪಿಕ್ಚರ್ ಫಸ್ಟ್ ಆಫ್ ಆಲ್ ನೋಡೋದೇ ಇಲ್ಲ. ಬೇರೆ ಭಾಷೆಗೆ ಫಸ್ಟ್ ತಲೆ ಕೊಡ್ತಾರೆ. ಅದರಿಂದ ಹೊರಗಡೆ ಅವರೆಲ್ಲ ತುಂಬಿ ನಮ್ ಕನ್ನಡ ಅನ್ನೋದು ನಾವೇ ಕನ್ನಡಿಗರೇ ಮರಿತಾ ಇದ್ದೇವೆ. ಇದನ್ನ ನಾವು ಫಸ್ಟ್ ಆಫ್ ಆಲ್ ಮರೆಯಂಗಿಲ್ಲ. ಹೊರಗಡೆ ತೆಗಿ ಸೈಡ್ ಅಲ್ಲಿ ಇಟ್ಟು ನಮ್ಮ ಭಾಷೆಗೆ ನಾವು ಮರ್ಯಾದೆ ಕೊಟ್ಟು ನಮ್ಮ ಭಾಷೆನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಸರ್ ಏನಾಗುತ್ತೆ, ಇವಾಗ ಫಾರೆಸ್ಟ್ ಅಲ್ಲಿ ನಡೆಯುವಂತ ಸಬ್ಜೆಕ್ಟ್ ಇದೆಯಲ್ಲ, ಅದು RP ಅಂತ ಕರೀತಾರೆ. ಹೊರಗಡೆ ಸೋಲಿಂಗ್ ಅಂತ ಕರೀತಾರೆ, RP ಅಂತ ಕರೀತಾರೆ. ಅದೇನಂದ್ರೆ ಎಷ್ಟೋ ಜನ ಈಗ ಮೆಜೆಸ್ಟಿಕ್ ಅಲ್ಲೇ ನೋಡ್ತೀರಾ ನೀವು, ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಆ ತರ ಬಂದಿರ್ತಾರೆ. ಇದೇ ತರ ದುಡ್ಡು ಹುಡ್ಕೊಂಡು ಹೋಗಿ 1000 ಕೋಟಿ 10,000 ಕೋಟಿ ನದಿ ಸಿಕ್ಕತ್ತೆ ಅದು ಸಿಕ್ಕತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ರಿಯಲ್ ಲೈಫ್ ಅಲ್ಲೂ ಇದೆ. ಎಷ್ಟೋ ಜನ ಅರೆಸ್ಟ್ ಕೂಡ ಆಗಿದ್ದಾರೆ. ಎಷ್ಟೋ ಜನ ಮನೆಗೆ ಹೋಗದೆ ಎಲ್ಲೆಲ್ಲಿ ಸತ್ತಿದಾರೋ ಗೊತ್ತಿಲ್ಲ. ಅಂದ್ರೆ ಈ ಕಾನ್ಸೆಪ್ಟ್ ಏನ್ ತಗೊಂಡಿದೆ, ದುಡ್ಡಿನ ಆಸೆ ಬಂದ್ರೆ ಏನ್ ಆಗ್ಬಹುದು, ನಾವು ಚಿಲ್ರಿ ಬಿಟ್ಟು ಕಟ್ಟನ್ ನೋಡಕ್ ಹೋದಾಗ ಏನ್ ತೊಂದರೆಗಳು ಆಗ್ಬೋದನ್ನಂತ ಇದ್ರಲ್ಲಿ ನಮ್ ಡೈರೆಕ್ಟರ್ ಚಂದ್ರಮೋಹನ್ ಸರ್ ತೋರಿಸಿದ್ದಾರೆ. ಕಾಮಿಡಿ ಅಷ್ಟೇ ಚೆನ್ನಾಗೂ ಇಟ್ಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಅಕಿರಾ ಮೂವಿ ಮಾಡಿದ್ದಾರೆ ಅನೀಶ್ ಸಾರು. ಅವರು ಅಕಿರಾ ನಾವು ಮಾಡಿರೋರು, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಂಗಣ್ಣ ಸರ್ ಬಂದ್ಬಿಟ್ಟು ಎಕ್ಸ್ಟ್ರಾ ಆರ್ಡಿನರಿ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ರಂಗಣ್ಣ ಸರ್ ಯಾವತ್ತು ಪಿಕ್ಚರ್ ಅಲ್ಲಿ ಮಾಡಿದ್ರು ತುಂಬಾ ಕಾಮಿಡಿ ತುಂಬಾ ಚೆನ್ನಾಗಿರುತ್ತೆ. ಅದ್ ನಂಗೆ ತುಂಬಾ ಇಷ್ಟ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸರಣಿ ಶೆಟ್ಟಿ ಇದ್ದಾರೆ ಇದ್ರಲ್ಲಿ. ಅವರು ಒಂದು ಸಿಂಪಲ್ ಸಬ್ಜೆಕ್ಟ್ ಒಂದು ಸಾಂಗ್ ಅಲ್ಲಿ ಬಂದವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಣೇಶನ್ ಮೂವಿಯಲ್ಲಿ ಮಾಡಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ